ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಾಶರಂ ಮುನಿವರಂ ಕೃತ ಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯಃ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಮನೋರಣೀಯಾಂ ಸಮ ಅತಿಪ್ರಮಾಣಂ ಸಿತಾಸಿತಂ ಚೇಶ್ವರಮೀಶ್ವರಾಣಾಂ ಆರಾಧಯಿಷ್ಯೇ ತಪಸೈವ ವಿಷ್ಣುಂ ತಸ್ಮಿನ್ ಶೇಷೌಜಸಿ ಸರ್ವರೂಪಿಣಿ ಅವ್ಯಕ್ತ ವಿಸ್ಪಷ್ಟಂ ತನಾವನಂತೆ ಮಮಾಚಲಂ ಚಿತ್ತಮಪೇತದೋಷಂ ಸದಾಸ್ತು ವಿಷ್ಣು ಅಭವಾಯ ಭೂಯಃ ಸಮಸ್ತಭೂತಾದಮಲಾದನಂತಾತ್ ಸರ್ವೇಶ್ವರಾತ್ ಅನ್ಯದನಾಧಿಮಧ್ಯಾತ್ ಯಸ್ಮಾನ್ನ ಕಿಂಚಿತ್ತಮಹಂ ಗುರುಣಾಂ ಪರಂ ಗುರುಂ ಸಂಶಯಮೇಮಿ ವಿಷ್ಣುಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಪುರಾಣದ 4ನೆಯ ಅಂಶದ 3ನೆಯ ಅಧ್ಯಾಯದ ಸಾಲುಗಳನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಈ ವಂಶದ ಕಥೆಯನ್ನ ಮುಂದುವರಿಸ್ತಾ ಮಾಂಧಾತೃವಿನ ಸಂತತಿಯ ಮುಂದಿನ ಕಥೆಯನ್ನ ಹೇಳ್ತಾ ಪುರುಕುತ್ಸನ ಕಥೆಯನ್ನ ಹೇಳಿದ್ರು. ಈ ಪುರುಕುತ್ಸ ದುಷ್ಟ ಗಂಧರ್ವರನ್ನ ಸಂಹಾರ ಮಾಡಿದ ಕಥೆಯನ್ನ ನೋಡಿದ್ವಿ. ಅವನನ್ನ ಸ್ಮರಣೆ ಮಾಡಿದವರಿಗೆ ಮತ್ತು ನರ್ಮದೆಯನ್ನ ನೆನೆದವರಿಗೆ ವಿಷಸರ್ಪದಿಂದ ಯಾವುದೇ ಭಯ ಇಲ್ಲ, ಅಷ್ಟೇ ಅಲ್ಲ ಒಳ್ಳೆಯ ಮುಂದುವರಿದ ಸತ್ಸಂತತಿಯನ್ನ ಆತ ಪಡೆದವನಾಗ್ತಾನೆ ಅಂತೆಲ್ಲ ನಾವು ನೋಡಿದ್ವಿ. ಪುರುಕುತ್ಸಾಯ ಸಂತತಿ ಬಿಚ್ಛೇದೋ ನ ಭವಿಷ್ಯತೀತಿ ಉರಗಪತಯ ವರಂ ದದುಹು ಅಂತ ನೋಡಿದ್ವಿ. ಉರಗಪತಿಗಳು ಕೊಟ್ಟ ವರ ನಿನ್ನ ಸಂತತಿಚ್ಛೇದ ಆಗದೇ ಇರಲಿ. ಈ ಕಥೆಯನ್ನು ಕೇಳಿದವರಿಗೂ ಈ ವರ ಇದೆ. ಪುರುಕುತ್ಸೋ ನರ್ಮದಾಯಾಂತ್ರ ಸದ್ದಸ್ಯುಮಜೀ ಜನತ್. ಪುರುಕುತ್ಸ ಆ ನರ್ಮದೆಯನ್ನು ಪಡೆದು ಅವಳಲ್ಲಿ ತ್ರಸದ್ದಸ್ಯು ಅನ್ನುವಂತಹ ಒಬ್ಬ ರಾಜನನ್ನ ಪಡೀತಾಳೆ. ತ್ರಸದ್ಯಸ್ಯುತಃ ಸಂಭೂತೋ ಅನರಣ್ಯ. ಈ ತ್ರಸದ್ದಸ್ಯುವಿನಲ್ಲಿ ಹುಟ್ಟಿದವನೇ ಅನರಣ್ಯ. ಎಂ ರಾವಣ ದಿಗ್ವಿಜಯೇ ಜಘಾನ. ಯಾರನ್ನು ರಾವಣ ದಿಗ್ವಿಜಯದ ಸಂದರ್ಭದಲ್ಲಿ ಕೊಂದನೋ ಅವನು. ಅನರಣ್ಯನಿಗೆ ಮುಂದೆ ಅನರಣ್ಯಸ್ಯ ಪ್ರಷದಸ್ವಸ್ಯ ಹರ್ಯಶ್ವ ಪುತ್ರ ಅಭವತ್. ಅನರಣ್ಯ ಸಾಯುವಾಗ ನನ್ನ ವಂಶದಲ್ಲಿ ಬಂದವನೇ ನಿನ್ನನ್ನು ಮುಂದೆ ಕೊಲ್ತಾನೆ ಅಂತ ಹೇಳಿ ಸಾಯ್ತಾನೆ ರಾವಣನ ಕೈಯಲ್ಲಿ ಸಾಯುವಾಗ. ಸೋತಿದ್ದೇನೆ ಅಂತ ಒಪ್ಕೊಂಡಾಗ್ಲೂ ಮೋಸ ಮಾಡಿ ಕೊಲ್ತಾನೆ ರಾವಣ. ಅಂತಹ ಸಂದರ್ಭದಲ್ಲಿ ಅವನು ಕೊಟ್ಟ ಶಾಪ, ನನ್ನ ವಂಶದಲ್ಲೇ ಬಂದವನು ನಿನ್ನನ್ನು ಖಂಡಿತ ಕೊಲ್ತಾನೆ. ಅವನಿಗೆ ಅನರಣ್ಯನಿಗೆ ಮಗ ಪ್ರಷದಶ್ವನಿಗೆ ಮಗ ಹರಿಯಶ್ವ. ತಸ್ಯ ಚ ಹಸ್ತಃ ಪುತ್ರೋ ಅಭವತ್. ಆ ಹರಿಯಶ್ವನಿಗೆ ಹಸ್ತ ಅನ್ನುವಂತಹ ಒಬ್ಬ ಮಗ ಹುಡುತ್ತಾನೆ. ತತಶ್ಚ ಸುಮನಾ ತಸ್ಯಾಪಿ ತ್ರಿಧನ್ವ. ಹಸ್ತನಿಗೆ ಸುಮನಸ್ ಅಂತ ಅರ್ಥ. ಸುಮನಸ್ ಅಂತ ಒಬ್ಬ ಮಗ ಹುಡ್ತಾನೆ. ತಸ್ಯಾಪಿ ತ್ರಿಧನ್ವ, ಅವನಿಗೆ ತ್ರಿಧನ್ವ ಅನ್ನುವ ಮಗ ಹುಡ್ತಾನೆ. ತ್ರಿಧನ್ವನಿಗೆ ತ್ರಯಾರುಣ ಸತ್ಯವ್ರತ. ಈ ತ್ರಿಧನ್ವನಿಗೆ ತ್ರಯಾರುಣ, ಈ ತ್ರಯಾರುಣಿ ಅಂತ ಕರೀತಾರೆ. ತ್ರಯಾರುಣಿಗೆ ಸತ್ಯವ್ರತ ಅಂತ ಒಬ್ಬ ಮಗ ಇದ್ದ. ಸ ಚಂಡಾಲತಾಂ ಉಪಗತಶ್ಚ. ಈ ತ್ರಯಾರುಣನ ಮಗ ಸತ್ಯವ್ರತ, ಹೆಸರು ಸತ್ಯವ್ರತನೇ, ಕೊನೆವರೆಗೂ ಹಾಗೆ ಇದ್ದ. ಅವನಿಗೆ ಚಾಂಡಾಲತ್ವ ಬಂತು. ಊರಿನಿಂದ ಹೊರಗಡೆ ಬಹಿಷ್ಕಾರ ಹಾಕಿ ವಾಸವಾಗುವಂತ ಪ್ರಸಂಗ ಬಂತು. 12 ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ವಿಶ್ವಾಮಿತ್ರ ಕಳತ್ರಾಪತ್ರ ಪೋಷಣಾರ್ಥಂ ಚಂಡಾಲ ಪ್ರತಿಗ್ರಹ ಪರಿಹರಣಾಯ ಜಾಹ್ನವೀ ತೀರನ್ಯಗ್ರೋಧೆ
ಮೃಗಮಾಂಸಮನುದಿನಂ ಬಬಂಧ ಸತು ಪರಿಚುಷ್ಟೇನ ವಿಶ್ವಾಮಿತ್ರೇಣ ಸಶರೀರ ಸ್ವರ್ಗಂ ಆರೋಪಿತಃ. ಎಷ್ಟು ಸರ್ತಿ ಈ ಕಥೆಗಳನ್ನು ಓದಿದ್ರು ಎಲ್ಲೆಲ್ಲೆಲ್ಲೆಲ್ಲೋ ಏನೇನೋ ಒಂದೊಂದು ಅಂಶ ಸ್ಪಷ್ಟ ಆಗ್ತಾ ಬರುತ್ತೆ ಅನ್ನೋದಕ್ಕೆ ಈ ಕಥೆ ಬೇರೆ ಕಡೆ ಬಂದಿತ್ತು. ಆದ್ರೂ ಇಲ್ಲೊಂದು ವಿಶೇಷವಾದ ಅಂಶ. ಅವನಿಗೆ ಅವನೇ ಯಾರು ಅಂದ್ರೆ ಮುಂದೆ ತ್ರಿಶಂಕು ಅಂತ ಅವನ ಹೆಸರು. ಒಂದು ಹುಡುಗಿಯನ್ನ ಅಪಹಾರ ಮಾಡ್ತಾನೆ, ವಸಿಷ್ಠರ ಹಸುವನ್ನ ಮತ್ತೆ ಕಳೀತಾನೆ, ಕೊನೆಗೆ ಅದನ್ನು ಕೊಲ್ತಾನೆ. ಹೀಗೆ 3 ತಪ್ಪುಗಳು ಆತನ ಬದುಕಿನ ಪ್ರಧಾನವಾದ ಘಟ್ಟಗಳಾಯ್ತು. ಆದ್ಮೇಲೆ ಅವನಿಗೆ ಶಂಕು ಅಂದ್ರೆ ಪಾಪ. ಈ 3 ಶಂಕುಗಳನ್ನ ನಡೆಸಿ ಗುರುಗಳಿಂದಲೂ ತಿರಸ್ಕೃತನಾಗಿ ಅವನ ಮಕ್ಕಳಿಂದಲೂ ಶಪ್ತನಾಗಿ ಊರಿಂದ ಹೊರಗೆ ವಾಸವಾಗ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ತಂದೆ ಅವನನ್ನ ತ್ರಯಾರುಣಿ ಒಳಗೆ ಸೇರಿಸ್ಕೊಳ್ಳಲ್ಲ ಮನೆಯಲ್ಲಿ ಮಾಡಿದ ಅನ್ಯಾಯಕ್ಕಾಗಿ. ಗುರುಗಳು ಅದನ್ನ ಇರ್ಲಿ, ಅವನು ಹೀಗೇನೋ ತಪ್ಪಾಯ್ತು, ನಡೆಯುತ್ತೆ, ಅವನನ್ನ ಮನ್ನಿಸಿ ಅಂತಾನೂ ಹೇಳಲ್ಲ. ಅದಕ್ಕೋಸ್ಕರ ಅವರ ಹಸುವನ್ನ ಅಪಹಾರ ಮಾಡ್ತಾನೆ. ಮತ್ತು ಏನೋ ಒಂದು ಆಸೆ ಪಟ್ಟು ಬಂದು ಕೇಳಿದಾಗ ಅವ್ರು ಇನ್ನೂ ತಿರಸ್ಕಾರದ ಮಾತುಗಳನ್ನೇ ಆಡಿದ್ರಾದ್ರಿಂದ ಅವರ ಆ ಕದ್ದಿದ್ದ ಹಸುವನ್ನೇ ಕೊಂದು ಬಿಡ್ತಾರೆ ಅವ್ರ ಮೇಲಿನ ಕೋಪಕ್ಕೆ. ಹೀಗೆ 3 ತಪ್ಪುಗಳು ಅವನ ಬದುಕಿಗೆ ಅತ್ಯಂತ ದೊಡ್ಡ ಗುರುತಾಗಿ ಉಳಿಯುತ್ತಾಗಿ ತ್ರಿಶಂಕುವಾಗ್ತಾನೆ. ಆದ್ರೆ ಹೀಗೆ ಊರಿನಿಂದ ಹೊರಗೆ ವಾಸವಾಗಿರುವಾಗ್ಲೂ ಅವನಲ್ಲೊಂದು ನೇಚರ್ ಇದೆಯಲ್ಲ, ಪ್ರಜೆಗಳ ಕಷ್ಟಕ್ಕೆ ಕರಗುವುದು ಅಂತ. ಅದನ್ನ ನಿರಂತರ ಮಾಡಿಸುತ್ತಾನೆ. ಎಂದು ಯಾರಿಗೂ ಕಷ್ಟದಲ್ಲಿದ್ದವರಿಗೂ ತಾನು ಸಹಾಯ ಮಾಡುವುದಿಲ್ಲ ಅಂತ ಹೇಳಲ್ಲ, ಮಾಡ್ತಿರ್ತಾನೆ. ಈ ಮಧ್ಯದಲ್ಲಿ 12 ವರ್ಷದ ಒಂದು ದೀರ್ಘವಾದ ಮಳೆ ಬರದ ಒಂದು ಬರಗಾಲ ಬಂದಿರುತ್ತೆ. ವಿಶ್ವಾಮಿತ್ರರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕಷ್ಟದಲ್ಲಿರ್ತಾರೆ. ಹಾಗಾಗಿ ತನ್ನ ಈ ಚಂಡಾಲತ್ವವನ್ನು ಕಳ್ಕೊಳ್ಳಿಕ್ಕಾಗಿ ಮತ್ತು ಅವರ ಪೋಷಣೆಗಾಗಿ ಅವರಿಗೆ ಸಹಾಯವಾಗ್ಲಿ ಅಂತ ಒಂದು ಆಹಾರವನ್ನ, ಮೃಗ ಮಾಂಸವನ್ನ, ಯಾವ್ದಾದ್ರು ಪ್ರಾಣಿಯ ಅಂದ್ರೆ ಬೇರೆ ಏನ್ ಬೆಳಿಲಿಕ್ಕಿಲ್ಲ. ನೀವೀಗ ಇಲ್ಲೂ ವ್ರತ ಮಡಿಯಿಂದ ಮಾತಾಡ್ಲಿಕ್ಕೆ ಆಗಲ್ಲ. ಇಲ್ಲ ನೀವು ಹಾಗೆ ಮಾಡಬಾರ್ದು, ಏನಾದ್ರೂ ವ್ರತದ್ದೇ ಕೊಡ್ಬೇಕು. ಸಾಯುವ ಹೊತ್ತಿಗೆ ಅದಕ್ಕಿಂತ ಸಾಯುದು ಬೆಟರ್ ಅಂತ ಇದ್ದವ್ರಿಗೆ ಸಮಸ್ಯೆ ಇಲ್ಲ, ಅವ್ರು ಬಿಡಿ. ಇವ್ರು ಬದುಕಿ ರಕ್ಷಣೆ ಮಾಡ್ಬೇಕಾದದ್ದು. ಹಾಗಾಗಿ ಅವರಿಗೆ ತಿನ್ಲಿಕ್ಕೇನೋ ಒಂದು ಸಿಗಬೇಕು ಅಂತ ಸ್ವಲ್ಪ ಸ್ವಲ್ಪ ಜೀವ ಉಳಿಸ್ಕೊಳ್ಳಿಕ್ಕೆ, ಅದು ಎಲ್ಲಿ ತನಕ ಅಂದ್ರೆ ಆ ಬರಗಾಲ ದಾಟುವ ತನಕ ಆದ್ರೂ ಬದುಕಬೇಕು. ಅದಕ್ಕೋಸ್ಕರ ಪ್ರಾಣಿಯ ಮಾಂಸವನ್ನ ಅವರು ವಾಸವಾಗಿದ್ದ ವಟವೃಕ್ಷದ ನೆಗ್ರೋಧೆ, ಗಂಗಾ ತೀರದಲ್ಲಿದ್ದ ನೆಗ್ರೋಧದ ಮರಕ್ಕೆ ಆ ಮೃಗ ಮಾಂಸವನ್ನ ಕಟ್ಟಿಟ್ಟು ಬರ್ತಾ ಇದ್ರೆ ಅವರಿಗದು ಆಸರೆ ಆಗ್ತಿತ್ತು ತಿನ್ಲಿಕ್ಕೆ, ಅವರಿಗದು ಆಹಾರ ಬದುಕಲಿಕ್ಕೆ ಆಗ್ತಿತ್ತು. ಇದರಿಂದ ತಪಸ್ಸು ಮುಗಿಸಿ ಬಂದ ವಿಶ್ವಾಮಿತ್ರ ತನ್ನ ಹೆಂಡತಿ ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಅನ್ಕೊಂಡಿದ್ದವನು ಆ ಬರಗಾಲದ ಸುದ್ದಿಗೆ. ಏನ್ ಮಾಡುದು ಅಂತ ಗೊತ್ತಾಗದ್ ಬಂದು ನೋಡಿದ್ರೆ ಬದುಕಿದ್ದಾರೆ. ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಹೀಗೊಬ್ಬ ಬರ್ತಿದ್ದ ರಾಜ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾರೋ ಒಬ್ಬ ಬಂದು ರಕ್ಷಣೆ ಮಾಡ್ತಿದ್ದ, ಯಾರು ಎಲ್ಲಿ ಅಂತೆಲ್ಲ ವಿಚಾರ ಮಾಡ್ಕೊಂಡು ತಿಳ್ಕೊಂಡು ವಿಶ್ವಾಮಿತ್ರ ಅವನಿಗೆ ಬರ್ತಾನೆ. ಅವನನ್ನು ಮಾತಾಡಿಸಿದಾಗ ಸಹಜವಾಗಿ ತನ್ನಲ್ಲೊಂದು ಬಯಕೆ ಇತ್ತು, ಅದನ್ನ ಹೇಳ್ತಾನೆ. ನಾನು ಹೀಗೆ ಒಂದು ತಪಸ್ಸಿನ ಮೂಲಕ ಯಾಗ ಮಾಡಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದೆ.
ಪರಿತುಷ್ಟೇನ ವಿಶ್ವಾಮಿತ್ರೇಣ ಸಶರೀರ ಸ್ವರ್ಗಂ ಆರೋಪಿತ. ಅವನನ್ನ ಇದೇ ಶರೀರದಲ್ಲಿ ಸ್ವರ್ಗ ಕಳಿಸ್ತೇನೆ ಅಂತ ತಾನು ಮಾತು ಕೊಟ್ಟು, ಯಾಕಂದ್ರೆ ವಸಿಷ್ಠರು ಆಗುದಿಲ್ಲ ಅಂತ ಹೇಳಿದ್ಮೇಲೆ ನಾನು ಅದನ್ನ ನಡೆಸ್ಬೇಕಾದ್ ನನ್ನ ಕರ್ತವ್ಯ ಅಂತ ಅನ್ಕೊಂಡು ಅವನು ಹೊರಟ. ತ್ರಿಶಂಕೋಹ ಹರಿಶ್ಚಂದ್ರ. ಇಲ್ಲಿ ಕಥೆ ಎಲ್ಲ ವಿಸ್ತಾರವಾಗಿ ಹೇಳಲಿಲ್ಲ, ನಾನು ನಿಮ್ಗೆ ಬಿಡಿಸಿದೆ ಅಷ್ಟೇ. ಬೇರೆ ಕಡೆ ಬಂದಿರುತ್ತೆ, ಆದ್ರೆ ಇಲ್ಲೊಂದು ನೋಡಿ, ಈ ಕಥೆ ಹೇಳಿದ್ ಇಷ್ಟೇ, ಆದ್ರೂ ಅಲ್ಲೊಂದು ವಿಶೇಷತೆ ಏನು ಅಂದ್ರೆ, ತನ್ನ ಚಾಂಡಾಲ ದೋಷ ಅನ್ನೋದನ್ನ ಪರಿಹರಣ ಮಾಡಿಕೊಳ್ಳುವುದಕ್ಕೋಸ್ಕರ ಜಾಹ್ನವಿ ತೀರದಲ್ಲಿ ಸ್ನಾನ ಮಾಡಿ ವ್ರತವನ್ನು ಮಾಡ್ತಾ, ಜೊತೆಗೆ ಅಲ್ಲಿಯ ಒಂದು ಕುಟುಂಬಕ್ಕೆ ಆಹಾರವನ್ನು ಒದಗಿಸಿ ಮರಳಿ ಬರ್ತಿದ್ದ ತಾನಿರುವ ಜಾಗಕ್ಕೆ. ಜನಗಳಿಗೆಲ್ಲ ಸಹಾಯಕನಾಗಿ ನಿಂತ ಕಷ್ಟದ ಕಾಲದಲ್ಲಿ. ಹಾಗಾಗಿ ವಿಶ್ವಾಮಿತ್ರರು ಹುಡ್ಕೊಂಡು ಬಂದು ಅವನಿಗೆ ಈ ಆಸೆಯನ್ನ ಈಡೇರಿಸಿ ವಾಪಸ್ ಅವನು ರಾಜ್ಯದಲ್ಲಿ ಕೂತ್ಕೊಳ್ತಾನೆ. ತ್ರಿಶಂಕು ಮುಂದೆ ರಾಜ್ಯಭಾರ ಮಾಡ್ತಾನೆ. ಅವನಿಗೆ ಮಗನೇ ಹುಟ್ಟಿದ್ದು ಹರಿಶ್ಚಂದ್ರ. ಆ ಹರಿಶ್ಚಂದ್ರನ ಮಗ ರೋಹಿತಾಶ್ವ, ರೋಹಿತಾಶ್ವನ ಮಗ ಹರಿತ, ಹರಿತನ ಮಗ ಚಂಚು, ಚಂಚನ ಮಗು ವಿಜಯ, ವಿಜಯ ಮತ್ತು ವಸುದೇವ. ವಸುದೇವು ರುರುಕಃ ವಿಜಯಾತ್ ರುರುಕಸ್ಯ, ವಿಜಯನಿಂದ ವಿಜಯಾತ್ ರುರುಕಸ್ಯ ವೃಕಃ. ವೃಕ ವಿಜಯ, ಸರಿ, ವಿಜಯನಿಂದ ರುರುಕಃ ವಿಜಯಾತ್, ರುರುಕಸ್ಯ ವೃಕಃ. ಚಂಚುವಿನಿಂದ ವಿಜಯ ವಸುದೇವ, ವಿಜಯನಿಗೆ ರುರುಕ, ರುರುಕನಿಗೆ ವೃಕ, ವೃಕಸ್ಯ ಬಾಹು, ವೃಕನಿಗೆ ಬಾಹು ಅಂತ ಒಬ್ಬ ಮಗ. ಯೋಸೌ ಹೈಹಯ ತಾಲ ಜಂಗಾದಿಭಿಃ ಪರಾಜಿತಃ ಅಂತರ್ವರ್ತ್ನ್ಯ ಮಹಿಷ್ಯಾ ಸಹ ವನಂ ಪ್ರವಿವೇಶ. ಹೈಹಯ ಮತ್ತು ತಾಲಜಂಘ ಅಂತ ಒಂದು ದೊಡ್ಡ ಸೇನೆಯನ್ನು ಹೊಂದಿದಂತಹ ಒಂದು ಕ್ಷತ್ರಿಯರ ಗುಂಪು. ಅವರು ಇವನನ್ನ ಸೋಲಿಸ್ತಾರೆ, ಈ ಬಾಹುವನ್ನ. ಆಗ ಪರಾಜಿತನಾಗಿ ತನ್ನ ಹೆಂಡತಿ ಗರ್ಭಿಣಿಯಾಗಿದ್ದವಳನ್ನ ಹಾಗೆ ಕಟ್ಟಿಕೊಂಡು ಕಾಡಿಗೆ ಓಡೋಗ್ತಾನೆ. ತತಶ್ಚ ಸಪತ್ನ್ಯ ಗರ್ಭ ಸ್ತಂಭನಾಯ ಗರೋದತ್ತ. ಆ ಕಾಡಿನಲ್ಲೂ ಅವನ ಜೊತೆಗಿದ್ದ ಹೆಂಡಂದಿರಲ್ಲಿ ಒಬ್ಳು ಆ ಗರ್ಭವತಿಯಾದಂತಹ ಹೆಣ್ಣಿಗೆ ವಿಷವನ್ನ ಕೊಡ್ತಾಳೆ. ಗರೋದತ್ತ ತೇನಾಸ್ಯ ಗರ್ಭ ಸಪ್ತವರ್ಷಾಣಿ ಜಠರೇ ಏವ ತಸ್ತೌ. ಆ ಗರ್ಭದಲ್ಲಿ ವಿಷ 7 ವರ್ಷಗಳ ಕಾಲ ಹಾಗೇ ಉಳಿಯಿತು. ಸಪ್ತವರ್ಷಾಣಿ ಜಠರೇ ಏವ ತಸ್ತೌ, 7 ವರ್ಷಗಳ ಕಾಲ ಅದು ವಿಷ ಹೊಟ್ಟೆಯಲ್ಲೇ ಇತ್ತು. ಸ್ವಚ ಬಾಹು ವೃದ್ಧ ಭಾವಾತ್ ಔರ್ವಾಶ್ರಮ ಸಮೀಪೆ ಮಮಾರ. ಆ ಬಾಹು ಕೊನೆಗೆ ವಯಸ್ಸಾಗಿ ದೇಹದಲ್ಲಿ ಬಲ ಇಲ್ಲದೆ ಔರವರ ಆಶ್ರಮದ ಬಳಿ ಇವರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ತಾನು ಸತ್ತ. ಸಾತಸ್ಯ ಭಾರ್ಯ ಚಿತಾಂ ಕೃತ್ವ ತಂ ಆರೋಪ್ಯ ಅನುಮರಣಕೃತ ನಿಶ್ಚಯ ಅಭೂತ್. ಅವಳಿಗೆ ಇನ್ನು ಬಾಹುವನ್ನ ಬಿಟ್ಟು ಬದುಕುವುದು ಮನಸ್ಸಿಗೆ ಬರಲಿಲ್ಲ. ಆದ್ರಿಂದಾಗಿ ತಾನೇ ಗಂಡನ ಜೊತೆಗೆ ಚಿತೆಗೆ ಹಾರಿ ಪ್ರಾಣ ಬಿಡುತ್ತೇನೆ ಅಂತ ನಿಶ್ಚಯ ಮಾಡಿದ್ಲು. ಅದೇ ಸಮಯಕ್ಕೆ ಅಥ ಏತಾನ್ ಅತೀತಾನಾಗತ ವರ್ತಮಾನ ಕಾಲತ್ರಯ ವೇದಿ. ಆ ಹೊತ್ತಿಗೆ ಈಗ ಆಗುವ, ಮುಂದೆ ಆಗಿರಲಿರುವ, ಹಿಂದೆ ಆಗಿದ್ದ ಎಲ್ಲವನ್ನು ಕಾಲತ್ರಯ ವೇದಿ, 3 ಕಾಲಗಳನ್ನ ಬಲ್ಲ ಭಗವಾನ್ ಔರ್ವಹ. ಔರ್ವರು ಸ್ವಾಶ್ರಮಾತ್ ನಿರ್ಗತ್ಯ ಅಬ್ರವೀತ್. ತಕ್ಷಣವೇ ಚಿತೆಯರ್ಲಿಕ್ಕಿದ್ದಂತಹ ಅವಳನ್ನ ಕುರಿತು ಹೀಗೆ ಹೇಳಿದ. ಅಲಂ ಅಲಂನನೇನ ಅಸದ್ರೋಹೇಣ ಅಖಿಲ ಭೂಮಂಡಲಪತಿ ಅತಿವೀರ್ಯ ಪರಾಕ್ರಮ ನೈತದ್ಯಜ್ಞಕೃತ್ ಅರಾತಿ ಪಕ್ಷ ಕ್ಷಯಕರ್ತ ತವೋದರೇ ಚಕ್ರವರ್ತಿ ತಿಷ್ಠತಿ. ಅಲಮನೇನ ಅಸದ್ಗ್ರಾಹೇಣ. ತಪ್ಪು ಮಾಡ್ತಾ ಇದ್ದಿ, ಇದು ನಿನ್ನ ನಿರ್ಧಾರ ಯಾವತ್ತಿಗೂ ಸರಿಯಲ್ಲ. ನೀನು ಯಾವ ಕಾರಣಕ್ಕೂ ಸಾಯಬಾರದು. ಸಾಯುವುದು ನಿನಗೆ ಹೇಳಿದ ಮಾತಲ್ಲ. ನೀನು ಸಾಯಬಾರದು ಅನ್ನೋದು ನಿನ್ನ ಸಹಜವಾದ ಬದುಕಬೇಕು ಅನ್ನುವ ಅಪೇಕ್ಷೆಯಿಂದ ಹೇಳ್ತಾ ಇರೋದು. 2ನೇ ಕಾರಣ, ಅಖಿಲ ಭೂಮಂಡಲಾಧಿಪತಿ
ನಿನ್ನ ರಾಜ ಹೇಗೆ ಬದುಕಿದ್ದ, ಶತ್ರುಗಳನ್ನ ಕೊನೆಯ ಉಸಿರಿರುವ ತನಕವೂ ಕೂಡ ಎದುರಿಸಿದ್ದ. ನಿನ್ನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ತಾನು ಕೊನೆಗೆ ಕಾಡಿಗೆ ಬಂದ ಹೊರತು ಅಲ್ಲಿಯೂ ಅವನು ಪ್ರಾಣ ಕಳ್ಕೊಳ್ಳಿಕ್ಕೆ ಹೆದರಿ ಬಂದದ್ದಲ್ಲ. ಅತಿವೀರ್ಯ ಪರಾಕ್ರಮ, ಅತ್ಯಂತ ವೀರನಾದ ಪರಾಕ್ರಮನಾದ ನಿನ್ನ ಗಂಡನ ಸಾಮರ್ಥ್ಯವನ್ನ ನೀನು ಅಲ್ಲಗಳೆದಂತಾಗುತ್ತೆ ನೀನು ಹೀಗೆ ಸಾಯುವುದು ಅಂತಾದ್ರೆ. ಎರಡನೇ ಕಾರಣ, ನಿನ್ನ ಗಂಡನ ಅಸಾಧಾರಣವಾದ ಅರಾತಿಗಳನ್ನೆಲ್ಲ ನಾಶ ಮಾಡಿದ ವ್ಯಕ್ತಿತ್ವ ಅವನದ್ದು. ಮೂರನೇದ್ದು, ನೈಕ ಯಜ್ಞಕೃತ್ ಅರಾತಿ ಪಕ್ಷ ಕ್ಷಯಕರ್ತ ತಬೋದರೆ ಚಕ್ರವರ್ತಿ ಭವಿಷ್ಯತಿ. ಇನ್ನು ಮುಂದೆ ನಿನಗೆ ಈಗ ಬಂದೊದಗಿದ ಕಷ್ಟಗಳನ್ನೆಲ್ಲ ಪರಿಹರಿಸ್ಲಿಕ್ಕೆ ಅಂತ ಮತ್ತು ನಿನ್ನ ಗಂಡನನ್ನ ಓಡಿಸಿದ, ನಾಶಗೊಳಿಸಿದ ಶತ್ರುಗಳ ಎದೆಯನ್ನ ಸೀಳಿ ಅವರನ್ನ ಸಂಹಾರ ಮಾಡಿ ಆ ಮೂಲಕ ಲೋಕಕ್ಕೆ ಕ್ಷೇಮವನ್ನ ತಂದು ಅನೇಕ ಯಜ್ಞಗಳನ್ನ ಮಾಡ್ಲಿಕ್ಕಿರುವಂತಹ ಚಕ್ರವರ್ತಿ ನಿನ್ನ ಹೊಟ್ಟೆಯಲ್ಲಿದ್ದಾನೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನೀನು ಪ್ರಾಣವನ್ನ ತೊರೆಯುವುದು ಸರಿಯಲ್ಲ. ಅಲಂ, ಅದೆಷ್ಟು ಅಲಮಲಂನೇನ, ಬೇಡ ಬೇಡ, ಇದು ತಪ್ಪು ಅಂತ ಒತ್ತು ಕೊಟ್ಟು ಹೇಳ್ತಾನೆ. ಯಾವ ಕಾರಣಕ್ಕೂ ನೀನು ಹೀಗೆ ಪ್ರಾಣ ತೊರೆಯುವುದಕ್ಕೆ ಕಾರಣ ಇಲ್ಲ. ಒಂದು ನೀನ್ ಸಾಯಬಾರ್ದು, ಒಂದು ನಿನ್ನ ಗಂಡನಿಗಾಗಿ ಸಾಯಬಾರ್ದು, ಮೂರನೇ ನಿನ್ನ ಮಗುವಿಗಾಗಿ ಸಾಯಬಾರ್ದು ಅಂತ ಹೇಳಿ, ನೈವಂ ಅತಿ ಸಾಹಸ ಅಧ್ಯವಸಾಯಿನಿ ಭವತಿ, ನೀನು ಹೀಗೆ ದುಡುಕಿನ ನಿರ್ಧಾರವನ್ನ ಮಾಡಬಾರದು. ಹೇ ಭವತಿ ಪೂಜ್ಯಳೆ, ಭವತ್ಯನುಕ್ತ್ವಾಸ ತಸ್ಮಾದ್ ಅನುಮರಣ ನಿರ್ಬಂಧಾದ್ ವಿಮಮಾರ. ಈ ದುಸ್ಸಾಹಸವನ್ನ ನೀನು ಮಾಡಬಾರದು ಅಂತನ್ನುವ ಅವರ ಮಾತನ್ನ ಕೇಳಿಸಿಕೊಂಡು ಅನುಮರಣ, ಅವರನ್ನ ಅನುಸರಿಸಿ ಸಾಯಬೇಕು ಅಂತ ಹೊರಟಿದ್ದವಳಿಗೆ ಈಗ ಎಚ್ಚರ ಆಯ್ತು. ಅವರ ಆಗ್ರಹವನ್ನ ಒಪ್ಪಿಕೊಂಡ್ಲು. ಇಲ್ಲ, ನಾನು ಬದುಕಬೇಕು ಅಂತನ್ನುವ ಯೋಚನೆ ಬಂತು. ದುಃಖದಲ್ಲಿ ಕೆಲವೊಂದ್ಸರ್ತಿ ಆ ನಿರ್ಧಾರ ಬಂದ್ಬಿಡುತ್ತೆ. ಆಮೇಲೆ ಅವರ ಜೊತೆಗೇನೆ ಅವರು ಕರ್ಕೊಂಡು ಹೋದಂತಹ ತನ್ನ ಆಶ್ರಮಕ್ಕೆ ಅವಳು ಹೊರಟು ಹೋದ್ಲು. ತೇನೈವ ಚ ಭಗವತ ಸ್ವಾಶ್ರಮಂ ಆನೀತ. ಆ ಕಾರಣ ಆ ಗುರುಗಳನ್ನೇ ಆಶ್ರಯಿಸಿ ಅವಳು ಆಶ್ರಮಕ್ಕೆ ಬಂದ್ಲು. ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ತತ್ರ ಕತಿಪಯ ದಿನಾಭ್ಯಂತರೇ ಚ ಸಹೈವ ತೇನ ಗರೇಣ ಅತಿ ತೇಜಸ್ವಿ ಬಾಲಕೋ ಜಜ್ಞಿ. ನನಗೂ ವಿಷ ಕೊಟ್ಟಿದ್ದಾರೆ ಅಂತ ಬೇರೆ ಕಡೆ ಅವಳು ಬಂದು ಕೇಳ್ಕೊಳ್ತಾಳೆ. ಆಗ ನಿನ್ಗೇನು ತೊಂದರೆ ಆಗಲ್ಲ ಅಂತ ಅವ್ರು ಹೇಳಿ ಧೈರ್ಯ ತುಂಬಿರ್ತಾರೆ. ಇಲ್ಲಿ ಅದರ ಇನ್ನೊಂದು ಮುಖ, ತನ್ನ ಬಾಹು ಗಂಡ ಸಾಯುವ ಕಾಲಕ್ಕೆ ಸಾವಿಗೆ ಶರಣಾಗಬೇಕಾದವಳನ್ನ ರಕ್ಷಿಸಿದವರು ಅವರು ಅಂತ ಈ ಪುರಾಣದಲ್ಲಿ ಬಂದ ಕಥೆ. ಅಂದ್ರೆ ಎಲ್ಲ ಕಡೆಯ ಕಥೆಯನ್ನು ಸೇರಿಸಿದಾಗ ಒಬ್ಬ ವ್ಯಕ್ತಿ ಪೂರ್ಣ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಒಳ್ಳೊಳ್ಳೆ ಉದಾಹರಣೆ. ಯಾಕೆ ಒಂದೇ ಕಡೆ ಎಲ್ಲ ಹೇಳ್ಬಾರ್ದಿತ್ತ ಅಂತ ನಮಗೊಂದು ಜಿಜ್ಞಾಸೆ ಬರುತ್ತೆ. ಒಂದೇ ಪುರಾಣದಲ್ಲಿ ಎಲ್ಲಾ ಅಷ್ಟು ಬಿಡಿಸ್ತಾ ಹೇಳ್ತಾ ಹೋದ್ರೆ ಆವಾಗ ಯಾರಿಗೆ ಯಾವ್ದು ಬೇಕೋ ಅಷ್ಟನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಎಲ್ಲವೂ ಅವರಿಗೆ ಅಜೀರ್ಣ ಆಗುತ್ತೆ, ಯಾವುದನ್ನು ಓದಲ್ಲ. ಮತ್ತೆ ಯಾವಾಗ್ಲೂ ಕೂಡ ಒಂದು ವಿಷಯದ ಬಗ್ಗೆ ತಿಳಿದು ಸ್ವಲ್ಪ ಜಿಜ್ಞಾಸೆ ಬಂದು ಅದರ ಮೇಲೆ ಪ್ರಶ್ನೆ ಬಂದಾಗ್ಲೇ ಇನ್ನಷ್ಟು ವಿಷಯ ಸಿಕ್ಕಿದಾಗ ಅದು ದೃಢವಾಗತ್ತೆ, ಮರಿಯಲ್ಲ. ಸುಮ್ನೆ ರೆಡಿ ಟು ಈಟ್ ಅಂತ ಕೊಡುವುದಲ್ಲ ಶಾಸ್ತ್ರ ಅನ್ನೋದು. ಸ್ವಲ್ಪ ತಲೆ ಖರ್ಚು ಮಾಡಿ ಅದನ್ನ ವಿವೇಚನೆ ಮಾಡಿದಾಗ ಅರ್ಥ ಆದ ಸಂಗತಿ ನಮಗೆ ಹೆಚ್ಚು ಖುಷಿ ಕೊಡುವಂಥದ್ದು. ಹಾಗಾಗಿ ಕೆಲವು ದಿವಸಗಳ ನಂತರ ಗರೇಣ ಅತಿ ತೇಜಸ್ವಿ, ವಿಷದ ಜೊತೆಗೇನೆ ಅತಿ ತೇಜಸ್ವಿಯಾದ ಬಾಲಕ ಹುಡ್ತಾನೆ. ತಸ್ಯ ಔರ್ವಹ ಜಾತಕರ್ಮಾದಿ ಕ್ರಿಯಾ ನಿಷ್ಪದ್ಯ ಸಕರ ಏವ ಇತಿ ನಾಮ ಚಕ್ರೆ. ಗಂಡ ಇರ್ಲಿಲ್ಲ, ಹಾಗಾಗಿ ಗುರುಗಳೇ ಆ ಹುಡುಗನ ಹೊಕ್ಕಳ ಬಳ್ಳಿಯನ್ನ ಕತ್ತರಿಸಿ ಜಾತಕರ್ಮದ ಕ್ರಿಯೆಗಳನ್ನ ಮಾಡಿ ಸಗರ, ಗರದಿಂದ ಸಹಿತನಾಗಿ ಹುಟ್ಟಿದವ. ಅದು ನೆನಪಿರ್ಬೇಕು ಅವನಿಗೆ, ನಾನು ವಿಷದೊಟ್ಟಿಗೆ ಹುಟ್ಟು ಬಂದಿದ್ದೇನೆ, ದೇವರು ರಕ್ಷಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಎಂತ ಪ್ರಪಾತದಿಂದಲೂ ಎತ್ತುತ್ತಾನೆ, ರಕ್ಷಿಸಬಾರ್ದು ಅಂತಿದ್ರೆ ಎಂತ ಬೆಟ್ಟದಲ್ಲೇ ಇದ್ದವನು ಅಲ್ಲೇ ತನಗೆಲ್ಲ ಬೇಕಾದ ಕವಚ ಕೋಟೆ ಕಟ್ಟಲೆಗಳನ್ನೆಲ್ಲ ಮಾಡಿಕೊಂಡವ ಬೆಟ್ಟ ಕುಸಿದು ಸತ್ತು ಹೋಗ್ತಾನೆ. ಹಾಗಾಗಿ ಬದುಕಿಸುವ ಅವನ ಕೈಯಲ್ಲಿ ನಮ್ಮ ಭಾರವನ್ನ ಬಿಟ್ರೆ ಅವನು ನಮ್ಮನ್ನ ನೋಡ್ಕೊಳ್ತಾನೆ. ನಮ್ಮ ಪ್ರಯತ್ನ ಮಾತ್ರ ಆಗ್ತಾ ಇರ್ಬೇಕಷ್ಟೆ. ಹಾಗಾಗಿ ಗರದ ಸಹಿತವಾಗಿ ಹುಟ್ಟಿದವನಾದ್ರಿಂದಾಗಿ ಅವನಿಗೆ ಸಗರ ಅಂತ ಹೆಸರು ಬಂತು.
ಅವನಿಗೆ ತಸ್ಯ ಔರ್ವಹ ಅದಾಯ್ತು. ಕೃತ ಉಪನಯನಂಚ ಏನಂ ಔರ್ವಹ ವೇದಶಾಸ್ತ್ರಾಣ್ಯಸ್ತ್ರಂ ಆಗ್ನೇಯಂ ಭಾರ್ಗವಾಕ್ಯಂ ಅಧ್ಯಾಪಯಾಮಾಸ. ಆ ನಂತರ ಆ ಸಗರನಿಗೆ ಉಪನಯನ ಮಾಡಿದ, ವೇದಾಧ್ಯಯನ ಮಾಡಿಸಿದ, ಆಗ್ನೇಯ ಮೊದಲಾದಂತಹ ಭಾರ್ಗವ ಮೊದಲಾದ ಅಸ್ತ್ರಗಳನ್ನ ಕೊಟ್ಟ. ಅವನು ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಎರಡರಲ್ಲೂ ಪಾರಂಗತನಾಗಿ ಸಗರ ಚೆನ್ನಾಗಿ ಬೆಳೆದ. ಗುರುಗಳೇ ಸ್ವತಃ ಮನೆಯಲ್ಲಿ ಇಟ್ಟುಕೊಂಡು ಬೆಳೆಸಿದ್ರಾದ್ರಿಂದ ಅವನಿಗೆ ಅತ್ಯಂತ ಸಹಜವಾದ ಎತ್ತರದ ಬದುಕು ಸಿಕ್ಕಿತು. ಅಂದ್ರೆ ಇದು ದೇವರು ಕಾಪಾಡುವುದು ಮತ್ತು ಗುರುಗಳ ಭಾರವನ್ನ ಕಮ್ಮಿ ಮಾಡುದುಂಟಲ್ಲ, ತುಂಬಾ ದೊಡ್ಡ ವಿಷಯ. ನಮ್ಗೆ ಅರ್ಥ ಆಗುದಿಲ್ಲ ಇದೆಲ್ಲ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯಿತೆ ಅಂದ್ರೆ, ತುಂಬಾ ಆಸಕ್ತಿ ತಾಳಿ ನಾವು ಒಂದು ವಿದ್ಯೆಯನ್ನ ಕಲಿಬೇಕು ಅಂತ ಪ್ರಯತ್ನ ಪಟ್ಟರು ಆಗದೇ ಇದ್ರೆ ಅದಾಗ್ಲಿಲ್ಲ ಅಂತ ಬೇಸರ ಪಡಬೇಕಾಗಿಲ್ಲ. ಅದಕ್ಕೆ ಪಟ್ಟ ಪ್ರಯತ್ನಕ್ಕೆ ನಮಗೆ ಮತ್ತೆ ಇನ್ನೊಂದು ಸುಂದರವಾದ ದಾರಿ ಸಿಕ್ಕೇ ಸಿಗುತ್ತೆ. ಅಸೂಯೆ ಇರಬಾರ್ದು ಅಷ್ಟೇ, ಯಾರ ಬಗ್ಗೆನೂ ನಮಗೆ ಹಿಂಸೆ ಅನ್ನಿಸಬಾರ್ದು. ಎಲ್ಲವೂ ನಮ್ಮ ಬದುಕಿನಲ್ಲಿ ಸಿಗಬೇಕಾದ್ ಸಿಗುತ್ತೆ, ಉಳಿದಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಹುಡುಗನಿಗೆ ಶಸ್ತ್ರಶಾಸ್ತ್ರ ಎರಡರ ಬೋಧನೆಯೂ ಆಯ್ತು. ಎಲ್ಲೋ ಕಾಡಲ್ಲಿ, ಅರಮನೆಯಲ್ಲಿದ್ದಾಗ ಎಲ್ಲ ಆಗತ್ತೆ ಅನ್ಕೊಂಡ್ರೆ ಕಾಡಲ್ಲೇ ಆಶ್ರಮದಲ್ಲೇ ಎಲ್ಲ ಆಗೋಯ್ತು ಅವನಿಗೆ. ಮುಂದೆ ಅವನಿಗೆ ಉತ್ಪನ್ನ ಬುದ್ಧಿಶ್ಚ ಮಾತರಮಬ್ರವೀತ್. ಅಮ್ಮನಿಗೆ ಒಂದ್ಸರ್ತಿ ಸಗರ ಹೇಳ್ತಾನೆ, ಅಂಬ ಕಥಮತ್ರ ವಯಂ ಕ್ವ ವಾ ತಾತ ಅಸ್ಮಾಕಂ ಇತ್ಯೇವಾದಿ ಪೃಚ್ಛಂತಂ ಮಾತಾ ಸರ್ವಮವೋಚತ್ ಸರ್ವಮೇವಾವೋಚತ್. ಅಂಬಾ, ತಾಯಿ, ಯಾಕಿಲ್ಲಿದ್ದೇವೆ ನಾವು? ಕಥಮತ್ರ ವಯಂ ಕ್ವ, ನಾವಿಲ್ಲೇಕಿದ್ದೇವೆ? ನಾವು ನಿಜವಾಗಿ ಯಾರು? ನಮ್ಮ ತಂದೆ ಎಲ್ಲಿದ್ದಾನೆ? ಇತ್ತೇವ ಮಾತಿ ಪೃಚ್ಛಂತಂ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡಿ ತಾಯಿಯನ್ನ ಕೇಳ್ತಿದ್ದ. ಅಂದ್ರೆ ಪ್ರಶ್ನೆ ಮಾಡಿ ತಿಳ್ಕೊಳ್ಳುವ ಹಂಬಲ ವ್ಯಕ್ತಪಡಿಸ್ತಿದ್ದ. ತಾಯಿಯವನಿಗೆ ಬುದ್ಧಿ ಬಂದಿತು. ಅದಕ್ಕೆ ನೋಡಿ, ಉತ್ಪನ್ನ ಬುದ್ಧಿ. ಅಲ್ಲಿ ತನಕ ಹೇಳಿಲ್ಲ, ದಿನ ಈ ಪ್ರಶ್ನೆ ಹೇಳ್ತಿದ್ದ ಹುಡುಗ. ಏನು ಹೇಳಿಲ್ಲ, ಯಾಕಂದ್ರೆ ಆಗ ತಿಳಿಯುವ ಮನಸ್ಸಿಲ್ಲದೆ ಇದ್ದಾಗ ಬರೀ ದ್ವೇಷ ಬೆಳೆಯುತ್ತೆ. ವಿವೇಚನೆ ಬೆಳೆದಾಗ, ವಿಷಯ ಸಿಕ್ಕಿದಾಗ ಅದಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಬರುತ್ತೆ. ಹಾಗಾಗಿ ಆಗ ತಾಯಿ ಆ ಮಗುವಿಗೆ ಎಲ್ಲವನ್ನು ಹೇಳುತ್ತಾಳೆ. ತತಶ್ಚ ಪಿತರಾಜ್ಯಾಪಹರಣಾತ್ ಅಮರ್ಷಿತಃ ಹೈಹಯತಾಲ್ ಜಂಘಾದಿವಧಾಯ ಪ್ರತಿಜ್ಞಾ ಕರೋತ್. ಆಗ ತನ್ನ ತಂದೆಯ ಕೈಯಿಂದ ರಾಜ್ಯವನ್ನ ಅಪಹಾರ ಮಾಡಿದ ಅವರನ್ನೆಲ್ಲ ನಿಗ್ರಹಿಸುವ ಯೋಚನೆಯಿಂದ ಹೈಹಯ ಮತ್ತು ತಾಲಜಂಘರ ವಿರುದ್ಧ ತಾನು ತೊಡೆತಟ್ಟಿ ಪ್ರತಿಜ್ಞೆ ಮಾಡಿದ, ಇವರನ್ನೆಲ್ಲ ನಿರ್ನಾಮ ಮಾಡುತ್ತೇನೆ ಅಂತ. ಪ್ರಾಯಶಶ್ಚ ಹೈಹಯ ತಾಲಜಂಘಾಂಜಘಾನ. ಹೆಚ್ಚು ಕಮ್ಮಿ ಅದು ಒಬ್ರಿಬ್ರಲ್ಲ, ಆದ್ರಿಂದ ಹೆಚ್ಚು ಕಮ್ಮಿ ಅನೇಕ ಅನೇಕ ರಾಜರನ್ನ, ಅನೇಕ ವಿರೋಧಿಗಳನ್ನ ಸಂಹಾರ ಮಾಡಿದ. ಅನೇಕ ವಿರೋಧಿಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟ. ಹೈಹಯ ಮತ್ತು ತಾಲಚಂಗಾದಿಗಳಲ್ಲಿ ತನ್ನ ಪಿತೃವಧೆಗೆ ಕಾರಣರಾದವರನ್ನೆಲ್ಲ ನಾಶ ಮಾಡಿದ. ಪ್ರಾಯಶಶ್ಚ ಶಕ ಯವನ ಕಾಂಬೋಜ ಪರಾದ ಪಕ್ಲವಾಹ ಅನ್ಯಮಾನಃ ತತ್ಕುಲಗುರುಂ ವಸಿಷ್ಠಂ ಶರಣಂ ಜಗ್ಮು. ಶಕ, ಯವನ, ಕಾಂಬೋಜ, ಪಾರದ, ಪಕ್ಲವ ಇಂಥ ಅನೇಕ ರಾಜರ ಕುಲಗುರುಗಳಾಗಿದ್ದ ವಸಿಷ್ಠರನ್ನು ಹೋಗಿ ಆ ಉಳಿದ ರಾಜರು ಶರಣಾದ್ರು. ಈ ಸಗರನಿಂದ ನಮ್ಮನ್ನ ಪಾರು ಮಾಡಿ. ಅಥೈನಾನ್ ವಸಿಷ್ಠೋ ಜೀವನ್ ಮೃತಕಾನ್ ಕೃತ್ವ ಸಗರಂ ಆಹಾ. ಈ ಭಾಗ ನಾಳೆ ನೋಡೋಣ, ಸ್ವಲ್ಪ ವಿವರ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.